ಚಾರು, ಏನೇ ಹಾಗೆ ನೋಡ್ತಿದ್ಯಾ? ಇಲ್ಲಿ ಮನುಷ್ಯರು ತಾನೇ ಇರೋದು. ನೀನ್ ಕಸ ಗುಡಿಸ್ತಿದ್ಯಾ ಮಾತ್ರಕ್ಕೆ ಯಾರು ಅಲ್ಲಿ ಇಲ್ಲಿ ಓಡಾಡ್ಬಾರ್ದಾ? ಹೌದಾ? ಸರಿ. ಚಾರು, ಅಯ್ಯಯ್ಯಯ್ಯೋ, ಕಸದ ಮೇಲೆ ಬಿದ್ದು ಹೋಗ್ಬಿಡ್ತಾ? ನನಗ್ ಕಣ್ ಕಾಣಿಸಲ್ಲ ಅಲ್ವಾ? ಸರಿ ಸರಿ, ನಿನ್ ಕೆಲ್ಸ ಮುಂದುವರ್ಸ್ಕೋ ಆದ್ಯಾ. ಸ್ವಲ್ಪ ಹೊತ್ತಲ್ಲಿ ಮತ್ತೆ ಸಿಗೋಣ. ಬಾಯಿ ಮುಚ್ಕೊಂಡು ಹೋದ್ರೆ ನಿನಗೆ ಒಳ್ಳೇದು ಚಾರು. ನೀನ್ ಹೀಗೆ ಮಾತಾಡ್ತಿದ್ರೆ ಮುಂದಿನ ಸಲ ಕಾಫಿ ಬಿದ್ದು ಹೋಗುತ್ತೆ, ಅದಾದ್ಮೇಲೆ ಕೂಲ್ ಡ್ರಿಂಕ್ ಬಿದ್ದು ಹೋಗುತ್ತೆ. ನೀನ್ ಹೀಗೆ ಮಾಡ್ತಾ ಇದ್ರೆ ಕಣ್ಣಲ್ಲ, ಈ ಸರಿ ನಿನ್ ತಲೆ ಹೊಡೆದೋಗುತ್ತೆ. ಏನ್ ಮಾಡೋದು ಆದ್ಯಾ, ನನಗ್ ಕಣ್ ಕಾಣಿಸಲ್ಲ ಅಲ್ವಾ? ಏಯ್, ಇಲ್ಲೋಡು. ಯಾರನ್ನ ಚಿಕ್ಕಿ? ನಿನ್ನೆ. ನನಗೊಂದ್ ಹೆಸರಿದೆ ಅಲ್ವಾ, ಹೆಸರಿಡ್ದು ಕರಿಬೋದು ಅಲ್ವಾ? ಹಾ, ಮನೇಲಿ ಕೆಲ್ಸ ಮಾಡೋರ್ಗೆಲ್ಲ ಹೆಸರಿಟ್ ಕರೆಯೋದು ನನಗೆ ಅಭ್ಯಾಸ ಇಲ್ಲ. ನಾನು ಆಚೆ ಹೋಗ್ತಿದ್ದೀನಿ. ನಮ್ಮ ಮನೆಯವರು ಪಂಚಾಯತಿಗೆ ಹೋಗಿದ್ದಾರಲ್ವಾ, ನಾನು ಕೂಡ ಅವ್ರ ಪಕ್ಕದಲ್ಲೇ ಇರ್ಬೇಕು. ಎಷ್ಟೇ ಆದ್ರೂ ಊರ್ ಮುಖ್ಯಸ್ಥರ ಹೆಂಡತಿ ಅಲ್ವಾ. ಈಗ ಊರೊಳಗಡೆ ಹೋದ್ರೆ ಎಷ್ಟು ಗೌರವ ಇರುತ್ತೋ. ಇವಾಗ ನಾನು ಹೊರಡ್ತಿದ್ದೀನಿ. ನಾನು ಬರೋ ಅಷ್ಟೊತ್ತಿಗೆ ಸ್ವೀಟ್ಸು, ವಡೆ, ಬೋಂಡ, ಬಜ್ಜಿ, ದೋಸೆ, ಒಬ್ಬಟ್ಟು, ಸಕ್ಕರೆ ಪೊಂಗಲು, ಪಾಯಸ ಎಲ್ಲ ರೆಡಿ ಮಾಡಿಡು. ಒಡೆನಾ? ನನಗಿಷ್ಟ. ಚಿಕ್ಕಪ್ಪನ್ಗೆ ಒಬ್ಬಟ್ಟು ಅಂದ್ರೆ ಇಷ್ಟ, ಮತ್ತೆ ಚಿಕ್ಕಮ್ಮನ್ಗೆ ಬಜ್ಜಿ ಬೋಂಡ ಅಂದ್ರೆ ಇಷ್ಟ. ಕಷ್ಟ ಅಂದ್ರೆ ಆಗಲ್ಲಮ್ಮ, ಎಲ್ಲ ರೆಡಿ ಮಾಡಿಡು. ನೀನ್ ಬಾ ಚಾರು. ಅತ್ತೆ ಮನೆಗ್ ಬಂದು ಕೆಲ್ಸ ಮಾಡೋ ಸೊಸೆ ತರ ಕಾಣಿಸ್ತಾ ಇದ್ಯಾ? ಅದಕ್ಕೆ ಎಂಜಾಯ್ ಮಾಡ್ತಾ ಇದ್ದೀನಿ. ನನ್ ಮನೆ ಕೆಲ್ಸ ಅಲ್ವಾ?